ನಮಸ್ಕಾರ, ಎಲ್ರಿಗೂ ಶುಭೋದಯ. ನಾವಿಬ್ರು ಈಗ ತಾನೇ ಹೋಗಿ ವೋಟ್ ಮಾಡಿ ಬಂದಿದ್ದೀವಿ. ಇವತ್ತು ಸಂಜೆ 6 ಗಂಟೆವರೆಗೂ ಟೈಮ್ ಇದೆ. ಎಲ್ಲರೂ ಬಿಡುವು ಮಾಡಿಕೊಂಡು ಮೊದಲು ಹೋಗಿ ವೋಟ್ ಮಾಡಿ ಬನ್ನಿ. ಏಕೆಂದರೆ ಪ್ರತಿಯೊಂದು ವೋಟು ತುಂಬ ಅಮೂಲ್ಯವಾದದ್ದು. ಮತದಾನ ಮಾಡೋದು ನಮ್ಮ ಹಕ್ಕು. ಆ ಹಕ್ಕನ್ನು ಸರಿಯಾದ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ಚಲಾಯಿಸೋಣ. ನಮಸ್ಕಾರ. That's why they are taking 694. I am also telling the same thing, no, ma'am. Please insist. ಈಗಲೇ ಹೋಗಿ ವೋಟ್ ಮಾಡಿ. ನಮ್ಮ ಗ್ರಾಮ, ನಮ್ಮ ಊರು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಮತವನ್ನು ಚಲಾಯಿಸಲೇಬೇಕು. ಯಾರಿಗೆ ವೋಟ್ ಹಾಕಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ದೇಶದ ಬೆಳವಣಿಗೆ ಮೇಲೆ ಕಾಳಜಿ ಇರುವಂತಹ ಅಭ್ಯರ್ಥಿಗೆ ವೋಟ್ ಮಾಡಿ. ಈ ಕಡೆ ಬನ್ನಿ. ಬಂದವರೆಲ್ಲರೂ ಅದಕ್ಕೆ ಅಲ್ಲಿಂದ ಹೋಗ್ಬೇಕು. ಹಿಂಗೆ ತೋರಿಸ. ಪ್ರತಿ ಸಾರಿ ಮತದಾನ ಮಾಡುವಾಗಲೂ ಒಂದು ಸಾರ್ಥಕತೆಯ ಒಂದು ಮನೋಭಾವ ಹುಟ್ಟುತ್ತದೆ. ನಾನೊಬ್ಬ ಭಾರತೀಯ ಪ್ರಜೆಯಾಗಿ ನಾನು ಹೆಮ್ಮೆಯಿಂದ ನಾನು ಮತದಾನ ಮಾಡಲಿಕ್ಕೆ ಬರ್ತೀನಿ. ಇವತ್ತು ರಾಷ್ಟ್ರ ಕಟ್ಟುವ ಸಮಯ. ಇಲ್ಲಿ ನಮ್ಮ ನೆಚ್ಚಿನ ನಾಯಕರನ್ನು ಆರಿಸುವಂಥ ಸಮಯ. ಅದನ್ನು ಹಲವಾರು ಹಿರಿಯ ನಾಗರಿಕರು ಬಂದು ಅಷ್ಟೇ ಉತ್ಸಾಹತೆಯಿಂದ ಬಂದು ಇಲ್ಲಿ ಮತದಾನ ಮಾಡುವುದನ್ನು ನೋಡಿದ್ರೆ, ಮತ್ತು ಆಗಷ್ಟೇ ಫಸ್ಟ್ ಸತಿ ಬಂದು ವೋಟ್ ಹಾಕೋರ ಸಂಭ್ರಮ ನೋಡಿದ್ರೆ ನನಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನನಗೆ ಗೊತ್ತು, ನಾನು ಮೊದಲನೇ ಸಾರಿ ವೋಟ್ ಹಾಕಿದಾಗ ನಾನು ಎಷ್ಟು ಎಕ್ಸೈಟ್ ಆಗಿದೆ, ಎಷ್ಟು ಸಂಭ್ರಮ ಪಟ್ಟಿದ್ದೆ ಅಂತೇಳಿ. ಈ ಸಾರಿ ತುಂಬ ಜನ ಚುನಾವಣೆಯಲ್ಲಿದ್ದಾರೆ. ಆದರೆ ದಯವಿಟ್ಟು ನೀವೆಲ್ಲರೂ ಮರೀದೆ ಮನೆಯಿಂದ ಬಂದು ಮತದಾನ ಮಾಡಿ. ಮತದಾನ ಮಾಡುವುದು ಬಹಳ ಮುಖ್ಯವಾದ ಹಕ್ಕು ನಮಗೆ. ಅಂದರೆ ದೇಶದ ಪ್ರಜೆಯಾಗಿ, ಭಾರತೀಯ ಪ್ರಜೆಯಾಗಿ, ಪ್ರಜಾಪ್ರಭುತ್ವದಲ್ಲಿ ನಾವು ನಂಬಿಕೆ ಇಟ್ಟು ನಾವು ನಮ್ಮ ಸೇವಕರನ್ನು, ಮಹಾನ್ ಸೇವಕರನ್ನು ಆರಿಸುವಂಥ ಸಮಯ. ಅಂಥ ಅವಕಾಶವನ್ನು ನೀವು ಯಾರೂ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಜೊತೆಗೆ ಎಲ್ಲ ಮಾಧ್ಯಮದವರಿಗೂ, ಎಲ್ಲ ಪತ್ರಿಕೆಯವರಿಗೂ ನಾನು ಅಭಿನಂದನೆಗಳನ್ನು, ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಏಕೆಂದರೆ ನಮಗಿಂತ ಹೆಚ್ಚಾಗಿ ನೀವು ಮನೆ ಮನೆಗೂ ತಲುಪಿದ್ದೀರಿ. ನೀವು ಎಲ್ಲರಿಗೂ ಕೂಡ ಮತದಾನದ ಅರಿವು ಮೂಡಿಸಿದ್ದೀರಿ. ಬಹುಶಃ ಈ ಸರಿ ಹೆಚ್ಚು ಪರ್ಸೆಂಟೇಜ್ ವೋಟ್ಗಳ ಮೂಲಕ ನಾವು ರಾಷ್ಟ್ರ ಕಟ್ಟುವಂಥ ಕೆಲಸ. ಒಳಗೆ ಹೋಗಲ್ಲ ನನಗೂ ಗೊತ್ತಾಗ. ಮಾತಾಡ್ಸಿಲ್ಲ.
ಮಾತಾಡಿಸ್ತೀನಿ. ಕೈ ಕೊಡಿ.